ಏನೋ ಅಲ್ಲಾಡಿಸ್ತಾ ಇದ್ದೀರಾ ನೀವು. ಮಾಡಿ ಮಾಡಿ ಮೇಡಮ್. ನಮಸ್ಕಾರ. ಇಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಾವು ನಮ್ಮ ಇನ್ನರ್ ವೀಲ್ ಸಂಸ್ಥೆಯ 100ನೇ ವಾರ್ಷಿಕೋತ್ಸವ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ ಒಂದು ಇದರಲ್ಲೇ ಲೋಗೋನ ಡಿಸ್ಪ್ಲೇ ಮಾಡಿದ್ದೀವಿ. ಇಲ್ಲಿ ಎಲ್ಲ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಲಿಕ್ಕೋಸ್ಕರ ನಮ್ಮ ಸಂಸ್ಥೆಯಿಂದ ನಾವು ಡಸ್ಟ್ಬಿನ್ಗಳನ್ನೆಲ್ಲ ಕೊಟ್ಟಿದ್ದೀವಿ ಲಾಲ್ಬಾಗ್ಗೆ. ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ ಏನಂದರೆ, ದಯವಿಟ್ಟು ಕಸವನ್ನು ನಿಗದಿತ ಸ್ಥಳಗಳಲ್ಲಿ ಹಾಕಿ, ಎಲ್ಲಿ ಅಂದ್ರಲ್ಲ ಹಾಕಿ ಗಲೀಜು ಮಾಡಬೇಡಿ. ಇವರು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಅದನ್ನು ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಈ ವರ್ಷ 100ನೇ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇರೋದ್ರಿಂದ ಲಾಲ್ಬಾಗ್ನಲ್ಲೇ ವರ್ಕ್ ಮಾಡುವಂಥ ಕ್ಲೀನರ್ಸು ಮತ್ತು ಗಾರ್ಡ್ನರ್ಸು ಮತ್ತು ಸೆಕ್ಯೂರಿಟಿ ಸಿಬ್ಬಂದಿಗಳಿಗೆ 250 ಜಾಕೆಟ್ಸ್ನ ನಾವು ನೀಡ್ತಾ ಇದ್ದೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ. ಈ ವರ್ಷ ಮಾತ್ರ ನಾವು ಮಾಡಿರೋದು ಇದನ್ನು. ನಮ್ಮ ಕ್ಲಬ್ ಮುಖ್ಯ ಇದೇನೆಂದರೆ ಗೆಳೆತನ ಮತ್ತು ಸರ್ವಿಸ್. ನಾವು ತುಂಬ ಪ್ರಾಜೆಕ್ಟ್ಸ್ನ ತಗೋತೀವಿ, ಸಾರ್ವಜನಿಕರಿಗೆ ರಿಕ್ವೈರ್ಮೆಂಟ್ ಇರೋರಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ. ಅದು ನಮ್ಮ ಧ್ಯೇಯ. ನಾನು JP ನಗರ್ ಇನ್ನರ್ ವೀಲ್ ಕ್ಲಬ್ನ ಪ್ರೆಸಿಡೆಂಟ್. ಇವರು ಡಿಸ್ಟ್ರಿಕ್ಟ್ ಫ್ಲವರ್ ಶೋಗೆ ಚಿಕ್ಕ ಹುಡುಗಿ ಆಗಿದ್ದಾಗಿನಿಂದ ಬರ್ತಾನೆ ಇದ್ದೀನಿ. ಒಂಥರ ಎಕ್ಸೈಟಿಂಗ್ ಅನಿಸುತ್ತೆ. ಪ್ರತಿ ಸತಿ ವರ್ಷಕ್ಕೆ 2 ಸತಿ ಮಾಡಿದ್ರೂ ಕಾನ್ಸೆಪ್ಟ್. ಸೊ ತುಂಬ ಖುಷಿ ಆಗುತ್ತೆ ಬರೋದಕ್ಕೆ, ಪ್ರತಿ ವರ್ಷ ಬರೋಕ್ಕೂ ಖುಷಿ ಆಗುತ್ತೆ. ಹೌದು, ನಮ್ಮದು ಇನ್ನರ್ ವೀಲ್ ಆರ್ಗನೈಸೇಷನ್ ಬಂದು ಸರ್ವಿಸ್ಗೋಸ್ಕರನೇ ನಾವಿರೋದು. ಸೊ ನಮ್ಮ ಬಸವಣ್ಣ ಅವ್ರು ಏನು ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಅದೇ ಪಾಲಿಸೀಸ್ನ ನಾವು ಫಾಲೋ ಮಾಡ್ತಾ ಇರ್ತೀವಿ. ಸೊ ಪರ್ಫೆಕ್ಟಾಗಿದೆ. ಮತ್ತು ನಮ್ಮದು ಈ ವರ್ಷ 100ನೇ ವರ್ಷ ಕಂಪ್ಲೀಟ್ ಆಗ್ತಾ ಇರೋದ್ರಿಂದ ಇದಕ್ಕಿಂತ ಒಳ್ಳೆ ಕಾನ್ಸೆಪ್ಟ್ ಆ್ಯಂಡ್ ಥೀಮ್ ವಿತ್ ಅವರ್ ಲೋಗೋ ಬ್ರ್ಯಾಂಡಿಂಗು ಒಳ್ಳೆ ಅವಕಾಶ ಅಂತ ನನಗನ್ಸುತ್ತೆ.
ನಾನು ರೇಖಾ ಶ್ರೀಧರ್ ಅಂತ, ಡಿಸ್ಟ್ರಿಕ್ಟ್ ಚೇರ್ಮನ್, ಇನವಿಲ್ ಡಿಸ್ಟ್ರಿಕ್ಟ್ 319. ಥ್ಯಾಂಕ್ ಯು. ನಾನು ಶುಭಾ ಸಾವಂತ್ ಅಂತ, ಇನ್ನರ್ವೀಲ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಜಂಕ್ಷನ್ ಪ್ರೆಸಿಡೆಂಟು. ನಾವು ಸೆಂಟಿನಲ್ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಇಂಟರ್ನ್ಯಾಷನಲ್ ಇನ್ನರ್ವೀಲು. ಅದರ ಸಂತಸದ ಸಂದರ್ಭದಲ್ಲಿ ನಾವು ಈ ಲೋಗೋವನ್ನು ಲಾಲ್ಬಾಗಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ. ಈ ಪ್ರದರ್ಶನದಿಂದ ಏನಾಗುತ್ತೆ ಅಂದರೆ, ನಾವು ನಮ್ಮ ಕ್ಲಬ್ಬಿನ ಮೋಟೋ ಸರ್ವಿಸ್ ಅಂತ ಫ್ರೆಂಡ್ಶಿಪ್ ಅಂತ, ಅದನ್ನು ಎಲ್ಲರೂ ನಮ್ಮ ಸರ್ವಿಸ್ ಏನು ಮಾಡ್ತಾಯಿದ್ದೀವಿ, ಫ್ರೆಂಡ್ಶಿಪ್ ಏನು ಮಾಡ್ತಿದ್ದೀವಿ, ನಾವು ಇನ್ನರ್ವೀಲ್ ಕ್ಲಬ್ ಏನು ಮಾಡ್ತಾಯಿದೆ ಅನ್ನೋದನ್ನು ಜನಗಳಿಗೆ ತಿಳಿಸ್ಬೇಕಾಗಿದೆ. ನಾವು ಅದು ತಿಳಿಸಿ ನಾವೇನು ಮಾಡ್ತಾಯಿದ್ದೀವಿ, ಅಲ್ಲಿ ನಮ್ಮ ಮೆಂಬರ್ಸು ಆಗಿ ನೀವು ನಮ್ಮ ಇನ್ನರ್ವೀಲ್ಗೆ ಮೆಂಬರ್ ಆಗಿ ಅನ್ನೋದು ಒಂದು ಸಂಕೇತವನ್ನು ನಾವು ಕೊಡ್ತಾ ಇದ್ದೀವಿ ಎಲ್ಲ ಜನಕ್ಕೂ. ಈ ಲಾಲ್ಬಾಗ್ ನಮಗೆ JD ಸರ್ ಅವರು, ಜಾಯಿಂಟ್ ಡೈರೆಕ್ಟರ್ ಸರ್ ಜಗದೀಶ್ ಸರ್ ಅವರು ಜಾಗ ಮಾಡಿಕೊಟ್ಟಿದ್ದಾರೆ, ಅವರಿಗೂ ಧನ್ಯವಾದ. ಹಾಗೂ ನಮ್ಮ ಡಿಸ್ಟ್ರಿಕ್ಟ್ ಚೇರ್ಮನ್ ರೇಖಾ ಶ್ರೀಧರ್ ಅವರು ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ನಮಗೆ 34 ಕ್ಲಬ್ಸ್ನವರು ಸಹಾಯ ಮಾಡಿ ಎಲ್ಲರೂ ನಮಗೆ ಸಹಾಯಧನವನ್ನು ಕೊಟ್ಟು ಈ ಲೋಗೋವನ್ನು ಇನಾಗ್ರೇಟ್ ಮಾಡೋಕ್ಕೆ ಇವತ್ತೆಲ್ಲರೂ ಬಂದು ಸೇರಿದ್ದೀವಿ. 100 ವರ್ಷದ ಹಿಂದೆ ಮ್ಯಾಂಚೆಸ್ಟರಲ್ಲಿ ಶುರುವಾಗಿತ್ತು ಈ ಕ್ಲಬ್ಬು. ನಾವು 1,20,000 ಜನ, ಎಲ್ಲ ಕಂಟ್ರೀಸ್ 100 ಕಂಟ್ರೀಸಲ್ಲಿ 1,20,000 ಜನ ನಾವು ಇಲ್ಲಿದ್ದೀವಿ. ನಮ್ಮ ಡಿಸ್ಟ್ರಿಕ್ಟ್ 319 ನಮ್ಮದು, ಅದರಲ್ಲಿ 56,600 ಜನ ನಾವು ಮೆಂಬರ್ ಆಗಿದ್ದೀವಿ. ಇದು 1 ಲಕ್ಷದ ಮೇಲೆ ಇನ್ನೂ ಬೆಳಿಬೇಕು ಅನ್ನೋದು ಅಲ್ಲ. ಆಲ್ ಓವರ್ ಇಂಡಿಯಾ 56,600 ಮೆಂಬರ್ಸ್ ಇದ್ದೀವಿ. ನಮ್ಮ ಡಿಸ್ಟ್ರಿಕ್ಟ್ 319 45 ಕ್ಲಬ್ಗಳಿದೆ. ಸೊ ಇದನ್ನು ಹೀಗೆ ಬೆಳಿಬೇಕು, ನಮ್ಮ ಎಲ್ಲರಿಗೂ ನಮ್ಮ ಇನ್ನರ್ವೀಲ್ ಏನು ಅಂತ ತೋರಿಸ್ಬೇಕು. ಲೇಡೀಸ್ ವಿಂಗ್ ಇದು ಸೆಕೆಂಡ್ ಲಾರ್ಜೆಸ್ಟ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್. ವಿಸ್ತಾರ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಲಾಲ್ಬಾಗ್ ಫ್ಲವರ್ ಶೋನಲ್ಲಿದ್ದೀವಿ. ನಮ್ಮ ಕಂಪ್ನಿ ದಿ ಮಸಾಲ ಒಂದು ಸ್ಟಾಲ್ ಕೂಡ ಹಾಕಿದ್ದೀವಿ ಇಲ್ಲಿ. ಪ್ರತಿ ವರ್ಷ ನಾನು ನೋಡ್ತಾ ಬಂದಿದ್ದೆ, ಸುಮಾರು ಸಾವಿರಾರು ಜನ ಇಲ್ಲಿ ಬರ್ತಾರೆ, ಒಳ್ಳೆ ಪದಾರ್ಥಗಳನ್ನ ಖರೀದಿ ಮಾಡ್ತಾರೆ. ಹಾಗಾಗಿ ನಮ್ಮ ಕಂಪ್ನಿ ದಿ ಮಸಾಲ ಸ್ಟಾರ್ಟ್ ಆಗಿ 1 ವರ್ಷ ಆಯಿತು. ಸೊ ಹಾಗಾಗಿ ನಮ್ಮ ಒಂದು ಪ್ರಾಡಕ್ಟ್ನು ಇಲ್ಲಿ ಇಟ್ಟು ಜನರಿಗೆಲ್ಲ ಒಂದು ಆರೋಗ್ಯಕರವಾದಂಥ ಪ್ರಾಡಕ್ಟ್ ಆಗಿರೋದ್ರಿಂದ ಜನಕ್ಕೆಲ್ಲ ಮುಟ್ಟಿಸೋವಂಥ ಪ್ರಯತ್ನ ಅಂದ್ಕೊಂಡಾಗ ಲಾಲ್ಬಾಗಲ್ಲಿ ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ನಮ್ಮ ಮೊದಲನೇ ವರ್ಷ ಲಾಲ್ಬಾಗಲ್ಲಿ. ಸೊ ಹೆಚ್ಚಿನ ಜನಸಂಖ್ಯೆ ಬರೋ ನಿರೀಕ್ಷೆ ಇದೆ. ಒಂದು ಒಳ್ಳೆ ಸ್ಟಾಲ್ಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಟೆಂಟ್ ಆಗಿರಲಿ, ಮತ್ತು ಇಲ್ಲಿ ಬಂದು ನಾವು ಬಿಸ್ನೆಸ್ ಮಾಡಲಿಕ್ಕೆ ಕೂಡ ಒಂದು ಒಳ್ಳೆ ಅವಕಾಶ ಇದೆ. ಸೊ ಎಲ್ಲ ಜನರಿಗೆ ನಾನು ಹೇಳೋದೇನೆಂದರೆ, ಬನ್ನಿ ಫ್ಲವರ್ ಶೋ ನೋಡಿ, ಇಲ್ಲಿ ಏನು ಒಳ್ಳೆ ಪದಾರ್ಥಗಳು ನಿಮಗೆ ಸಿಗುತ್ತೆ, ಇಷ್ಟ ಆದರೆ ಖರೀದಿಸಿ, ಒಳ್ಳೆಯದಾಗಲಿ. ನನ್ನ ಹೆಸರು ರಂಜಿತ್ ಅಂತ, ದಿ ಮಸಾಲ ಕಂಪ್ನಿಯ ಮಾಲೀಕ. ಸೊ ನಾವು ಹೋಮ್ ಮೇಡ್ ಮಸಾಲ ಪೌಡರ್ಸ್, ಚಟ್ನಿ ಪೌಡರ್ಸ್ ಮತ್ತು ಸ್ಪೈಸಸ್ ಪೌಡರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇಲ್ಲಿ ಒಂದು 15-20 ಇಯರ್ಸಿಂದ ಆಗ್ತಾಯಿದ್ದೀವಿ ಮೇಡಮ್. ಇಲ್ಲಿ ಯಾವ ಸಲ ಹಾಕಿದ್ರು ನಮ್ಗೆ ಲಾಸ್ ಆಗಿಲ್ಲ, ಚೆನ್ನಾಗಾಗುತ್ತೆ. ಲಾಲ್ಬಾಗಲ್ಲಿ ತುಂಬ ಚೆನ್ನಾಗಿದೆ. ಹೌದು, ಇಲ್ಲಿ ಒಂದು 15-20 ಇಯರ್ಸಿಂದ ಆಗ್ತಾಯಿದ್ದೀವಿ. ಹೌದು, ಅವಾಗಿಂದ ಲಾಲ್ಬಾಗಲ್ಲಿ ಎನಿ ಟೈಮ್ ಕ್ರೌಡು, ಎನಿ ಟೈಮ್ ಚೆನ್ನಾಗಿರುತ್ತೆ, ಎನಿ ಟೈಮ್ ಸಕ್ಸಸ್ ಇದೆ ಇಲ್ಲಿ ಲಾಲ್ಬಾಗ್ ಫ್ಲವರ್ ಶೋ. ನಮಗೆ ಸ್ಟಾಲ್ ಹೋಲ್ಡರ್ಸ್ಗೆ ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಆಗಲ್ಲ. ಯಾಕಂದ್ರೆ ನಾವು ಹೊರಗಡೆ ಬೇರೆ ಕಡೆ ಮೈಸೂರು ದಸರಾ ಎಕ್ಸಿಬಿಷನ್ಸ್ ಅಂತೆಲ್ಲ ಮಾಡಿದ್ದೀವಿ. ಅಲ್ಲಿ ಒಂದು ಸ್ಟಾಲ್ಗೆ ಸಿಕ್ಕಾಪಟ್ಟೆ 3 ಲಕ್ಷ 5 ಲಕ್ಷ ಎಲ್ಲ ಬಾಡಿಗೆ ಇಲ್ಲ. ಇಲ್ಲಿ ನಮಗೆ ತುಂಬ ರೀಸನಬಲ್ ರೇಟ್ ಇರೋದ್ರಿಂದ ನಮಗೆ ಎನಿ ಟೈಮ್ ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ. ಆ ಥರ ಇದೆ. ಅದು 100% ಆಗುತ್ತೆ ಅಂತ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ ನಾವು. ಹೌದು, ಅದು ನಮ್ಮದು ಐಟಮ್ ಬಂದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. ನಾವೆಲ್ಲ ಮನೆಯಲ್ಲಿ ಅದನ್ನೆಲ್ಲ ಕಸದಿಂದ ರಸ ಅಂದ್ಬಿಟ್ಟು ವೇಸ್ಟ್ ಪ್ರಾಡಕ್ಟ್ನ ತೊಗೊಂಡು ಆ ಪ್ರಾಡಕ್ಟ್ಸ್ಗೆಲ್ಲ ಕಲರೆಲ್ಲ ಮಾಡಿ ಈ ಥರ ಎಲ್ಲ ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲಿಂದು ಅದು ಕಸ್ಟಮರ್ ನಮಗೆ ರೆಗ್ಯುಲರ್ ಕಸ್ಟಮರ್ಸ್ ಇದ್ದೇ ಇದ್ದಾರೆ. ಮತ್ತು ಈ ಒಂದು ವರ್ಷದಿಂದ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈಗ ಡೈರೆಕ್ಟ್ರು ಚೇಂಜ್ ಆಗಿರೋದ್ರಿಂದ ಈ ಡೈರೆಕ್ಟ್ರು ತುಂಬ ಚೆನ್ನಾಗಿ ಲಾಲ್ಬಾಗ್ನ ಮೇಂಟೈನ್ ಮಾಡ್ತಾಯಿದ್ದಾರೆ. ಇದು ಇಷ್ಟಿದೆ. ನಂದು NM ಪಾಣಿ ಅಂದ್ಬಿಟ್ಟು, NM ಪಾಣಿ, ಬ್ಯಾಂಗ್ಳೂರೇ ಪ್ರಾಪರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.